ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಟೀಕೆ ಟಿಪ್ಪಣಿಗಳು ಸಹಜ. ಅದನ್ನ ನಾವು ಯಾರು ಕೂಡ ವೈಯಕ್ತಿಕವಾಗಿ ತಗೊಳ್ಬಾರ್ದು. ತಗೊಂಡು ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದನ್ನು ನಾನು ಖಂಡಿಸ್ತೇನೆ. ಸ್ವತಂತ್ರ ಬಂದ ನಂತರ 75 ವರ್ಷಗಳ ಸ್ವತಂತ್ರ ಭಾರತದ ಆಡಳಿತದಲ್ಲಿ ಅನೇಕ ಇಡಿ ದಾಳಿಗಳಾಗಿದಾವ, ಅನೇಕ IT ರೇಡ್ಗಳಾಗಿದಾವ. ಕಾಂಗ್ರೆಸ್ಸಿನ 60 ವರ್ಷ ಆಡಳಿತದಲ್ಲಿ ಆಗಿರ್ತಕ್ಕಂತ ಎಲ್ಲಾ ಇಡಿ ದಾಳಿಗಳು ಮತ್ತು IT ದಾಳಿಗಳನ್ನ ರಾಜಕೀಯ ಪ್ರೇರಿತ ಅಂತ ಹೇಳಲಿಕ್ಕೆ ಆಗ್ತದನ? ಹಾಗಾದ್ರೆ ಅವ್ರ ಕಾಲದಲ್ಲಿ ಆದದ್ದು ರಾಜಕೀಯ ಪ್ರೇರಿತನ? ಅದಕ್ಕೆ ಕಾಂಗ್ರೆಸ್ ನಾಯಕರು ಉತ್ತರ ಹೇಳ್ಬೇಕಾಗ್ತದ. ಇಡಿ ಒಂದು ಸ್ವತಂತ್ರ ಸಂಸ್ಥೆ, IT ಒಂದು ಸ್ವತಂತ್ರ ಇಲಾಖೆ. ಅವರು ಸಂಶಯ ಬಂದಾಗ ಯಾವುದೇ ಸಂದರ್ಭದಲ್ಲಿ ನೋಡುವಂತ, ತಪಾಸಣೆ ಮಾಡುವಂತ ಅಧಿಕಾರ ಇದೆ. ಯಾರು ಸರ್ಕಾರದ ಕಾನೂನು ರೀತಿಯಲ್ಲಿ ಆಡಳಿತ ಮಾಡ್ತಾರೆ, ಯಾರು ಸರ್ಕಾರದ ಕಾನೂನು ರೀತಿಯಲ್ಲಿ ಟ್ಯಾಕ್ಸ್ ತುಂಬುತ್ತಾರೆ, ಯಾರು ಸರ್ಕಾರದ ಕಾನೂನು ರೀತಿಯಲ್ಲಿ ವ್ಯವಹಾರಗಳನ್ನ ಚೊಕ್ಕವಾಗಿ ಇಟ್ಟುಕೊಳ್ತಾರೋ ಅವ್ರು ಯಾವುದೇ IT ಆಗ್ಲಿ ಇಡಿ ದಾಳಿಗೆ ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. ಪ್ರೇರಿತ ಅನ್ನೋದಕ್ಕಿಂತ ದಲಿತರನ್ನು ಹಿಂದೆನೂ ಕೂಡ ಆಗಿತ್ತು. ನಾವಿದ್ದಾಗ ನಾನು ವಿರೋಧ ಪಕ್ಷದಲ್ಲಿದ್ದಾಗ ಒಂದ್ಸರಿ ಪ್ರಯತ್ನ ಮಾಡಿದ್ರು, ಅದನ್ನ ನಾನು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಕೆಲವು ಅಧಿಕಾರಿಗಳು ರಾತ್ರೋರಾತ್ರಿ ಕೆಲವು ಕಾಗದ ಪತ್ರ ತಗೊಂಡೋಗಿದ್ರು, ವಾಪಸ್ ತರಿಸಿ ಇಲ್ಲೇನೆ ಇಡಿಸಿದೆ. ನಾನು ಮಲಪ್ರಭಾ ಘಟಪ್ರಭಾದ್ದು ಏನು ಪರಿಹಾರ ಕೊಡ್ತಕ್ಕಂತ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕಚೇರಿಗಳು ಅಲ್ಲೇ ಇದ್ದು ನಾನು ಹೊಡೆದಾಡಿ ಅದನ್ನ ಇಲ್ಲಿ ಮಾಡಿಸಿದ್ದೆ. ಮತ್ತೆ ಈಗ ಹೋಗ್ತಿದ್ರು, ಅದನ್ನ ತಡಿಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲ, ವಾಟರ್ ಬೆಂಗಳೂರು ಅಂದ್ರೆ ಬೇಸಿ, ಇದೊಂದು ವಲಸೆ ಪ್ರದೇಶ ಆದಂಗೆ ಆಗ್ಬಿಟ್ಟು. ಬರೀ ನೀರ್ ಅಷ್ಟೇ ಅಲ್ಲ, ಈ ಚರಂಡಿ ಮ್ಯಾನ್ಯುವಲ್ ಕವರ್ಗಳು ಆಟೋಮೆಟಿಕ್ ಆಗಿ ಓಪನ್ ಆಗಿ, ಬ್ಲಾಕ್ ಆಗಿ ಆಟೋಮೆಟಿಕ್ ಆಗಿ ಓಪನ್ ಆಗಿ ಜನರ ಮನೆಯಲ್ಲಿ, ಅಂಗಡಿಗಳಲ್ಲಿ, ಮುಂಗಟ್ಟುಗಳಲ್ಲಿ, ರಸ್ತೆ ಮೇಲೆ ಗಟರ್ ನೀರ್ ಬರ್ತಾ ಇದೆ. ಅದಕ್ಕಾಗಿ ಇದೊಂದು ಕೊಳಚೆ ಪ್ರದೇಶ ಆದಂಗಾಗಿದೆ. ನಾಚಿಕೆ ಬರ್ಬೇಕು. ಈ ದೇಶದ ಕಾನೂನುಗೊಳಪಡ್ತಾರ, ಸಾಮಾನ್ಯ ವರ್ಗದವರು ಕಾನೂನುಗೊಳಪಡ್ತಾರ. ಕಾನೂನು ಈ ದೇಶದ 140 ಕೋಟಿ ಜನರಿಗೆ ಒಂದೇ. ಬೆಂಗಳೂರಿನ ಬಗ್ಗೆ ಹೊಂಟಿದ್ದಾರೆ ಸರ್. 2 ವರ್ಷ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ. CM DCM ಎಲ್ಲ ಅಲ್ಲೇ ಭಾಗಿಯಾಗಿತ್ತು. ಬೆಂಗಳೂರು ಸಿಟಿ ಹೋಗಿ ಸ್ವಿಮ್ಮಿಂಗ್ ಪೂಲ್ ಆದಂಗ ಆಗಿದೆ. ಮಳೆ ಬಂದು ಸುಮಾರು 5 ಜನ ಡೆತ್ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಮಾತಾಡ್ತಾರೆ. ಆಡಳಿತಕ್ಕೆ ಬರೋದಕ್ಕಿಂತಲೂ ಮುಂಚೆ ಇದೇ ಸಿದ್ದರಾಮಯ್ಯನವರು, ಇದೇ DK ಶಿವಕುಮಾರ್ ಅವರು, ಅವ್ರ ಮಂತ್ರಿ ಮಂಡಲದ ಅನೇಕ ಸದಸ್ಯರು ಏನ್ ಹೇಳಿದ್ರು, ಗ್ರೇಟರ್ ಬೆಂಗಳೂರು ಮಾಡೋದು ಅಷ್ಟೇ ಅಲ್ಲ, ಬೆಂಗಳೂರನ್ನ ಸಿಂಗಾಪುರ್ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದ್ರು. 2 ವರ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದಾರ. ಭ್ರಷ್ಟಾಚಾರದಲ್ಲಿ ಮುಳುಗಿದ್ರಿಂದ ಅವ್ರಿಗೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಇದೊಂದು ಸರ್ಕಾರ 2 ವರ್ಷದ ಅವಧಿಯಲ್ಲಿ ಬಹುಶಃ ಒಂದೇ ₹1 ಅಭಿವೃದ್ಧಿ ಕೆಲಸ ಮಾಡದೇ ಇರ್ತಕ್ಕಂತ ಸರ್ಕಾರ. 75 ವರ್ಷಗಳ ಆಡಳಿತದಲ್ಲಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವ್ರ ನೇತೃತ್ವದ ಈ 2 ವರ್ಷದ ಸರ್ಕಾರ. ಬೆಂಗಳೂರು ಒಂದು ವಿಶ್ವದಲ್ಲೇ ಸುಂದರ ಸಿಟಿ ಆಗಿತ್ತು, ದೇಶದಲ್ಲೇ ಅತ್ಯುತ್ತಮ ನಗರ ಆಗಿತ್ತು. ಅದು ಇವತ್ತು ನರಕವಾಗಿ ಪರಿವರ್ತನೆ ಆಗಿದೆ ಸಿದ್ದರಾಮಯ್ಯನವ್ರ ಆಡಳಿತ. ಗ್ರೇಟರ್ ಬೆಂಗಳೂರು ನಮ್ಮ ಪಾಕಿಸ್ತಾನ ಅನ್ನೋ ಹೆಸರನ್ನು ಬಳಸ್ತಾರೆ. ಬಹುಶಃ ಕಾಂಗ್ರೆಸ್ಸಿನ ನಾಯಕರ ನೆಂಟರೆಲ್ಲರೂ ಪಾಕಿಸ್ತಾನದಲ್ಲಿ ಇದ್ದಂಗೆ ಕಾಣಿಸ್ತಾರೆ. ಅದಕ್ಕಾಗಿ ನಮ್ಮ ಪಾಕಿಸ್ತಾನ ಅಂತ ಹೇಳಿ ಅವ್ರು ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ವೈರಿ ರಾಷ್ಟ್ರ, ನಮ್ಮ ಶತ್ರುಗಳ ಬಗ್ಗೆ ನಾವು ಯಾವ ಶಬ್ದದಲ್ಲಿ ಮಾತಾಡ್ಬೇಕು ಅದನ್ನೇ ಮಾತಾಡ್ಬೇಕು. ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ರ ನಾಚಿಕೆ ಆಗ್ಬೇಕು. ಯಾರು ಕೂಡ ಆ ಮಾತನ್ನ ಹೇಳ್ಬಾರ್ದು. ನಾವು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 45ರಿಂದನೂ 47ರಿಂದನೂ ಅವ್ರ ಜೊತೆಯಲ್ಲಿ ಯುದ್ಧ ಮಾಡ್ಕೊತಾನೆ ಬಂದಿವಿ, ಕದನ ಮಾಡ್ಕೊತ ಬಂದಿವಿ. ನಮಗೆ ಸಾಕಷ್ಟು
ನಷ್ಟವನ್ನು ಕೂಡ ಪಾಕಿಸ್ತಾನದಿಂದ ಆಗಿದೆ. ಇವತ್ತು ಕೂಡ ಪಾಕಿಸ್ತಾನದವರು ಉಗ್ರನ ಪೋಷಣೆ ಮಾಡ್ತಕ್ಕಂತ ಕೆಲಸ ಮಾಡ್ತಾರ. ಅದನ್ನ ಖಂಡಿಸ್ಬೇಕಾಗಿತ್ತು. ಒಬ್ಬ ಹಿರಿಯ ನಾಯಕರಾಗಿ ನಮ್ಮ ಪಾಕಿಸ್ತಾನ ಶಬ್ದ ಬಳಸಿದ್ದನ್ನ ನಾನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಕಾಂಗ್ರೆಸ್ ನಾಯಕರ ನಂತರ ಎಲ್ಲರೂ ಪಾಕಿಸ್ತಾನದಲ್ಲಿ ಅದರ ತಿಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.